ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ನ ತೊಗೊಂಬಂದಿದ್ದೀನಿ. ನಾನು ಮುಂಚೆನೇ ಹೇಳಿದ್ನಲ್ವ ನೆಕ್ಸ್ಟ್ ಬ್ಲಾಗಲ್ಲಿ ಡೆಕೋರೇಟಿವ್ ಐಟಮ್ಸ್ನ ಶೇರ್ ಮಾಡ್ತೀನಿ ಅಂತೇಳಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಒಂದಷ್ಟು ಈ ಸಲಿನೂ ತರಿಸಿದ್ದೀನಿ, ಮುಂಚೆ ತರಿಸಿರೋದನ್ನು ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಎಲ್ಲ. ನಿಮಗೆ ಪ್ರಾಡಕ್ಟ್ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪರ್ಟಿಕ್ಯುಲರಾಗಿ ನಿಮ್ಗೆ ಯಾವುದಾದ್ರೂ ಬೇಕು ಅಂತ ಹೇಳಿದ್ರೆ, ಯಾವುದಾದ್ರೂ ಐಟಮ್ಸ್ ಇಷ್ಟ ಆಗಿ ನೀವು ಅದನ್ನ ಲಿಂಕ್ ಅಂತ ಕಳಿಸಿದ್ರೆ ಮೀನ್ಸ್ ಲಿಂಕ್ ಅಂತ ಕಮೆಂಟಲ್ಲಿ ಟೈಪ್ ಮಾಡಿದ್ರೆ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ. ನೀವು ಔಟ್ಸೈಡ್ ಹೋಗಿ ನೋಡಿದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಈ ಐಟಮ್ಸ್ಗಳೆಲ್ಲ ಅಂತ ಹೇಳ್ಬೋದು. ಆನ್ಲೈನಲ್ಲಿ ಪ್ರಾಡಕ್ಟು ಕೂಡ ಚೆನ್ನಾಗಿದೆ. ಮುಂಚೆ ಎಲ್ಲ ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ, ಬಟ್ ಇವಾಗ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಬಿಕಾಸ್ ಇಲ್ಲಾಂದರೆ ರಿಟರ್ನ್ ಮಾಡಿ ಎಲ್ಲ ರೀಫಂಡ್ ಎಲ್ಲ ಮಾಡಿಸ್ಕೋತಾರೆ ಅಂತೇಳಿ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ. ಸೊ ವಿದೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟ್. ಮೊದಲನೇದಾಗಿ ಲಕ್ಷ್ಮಿ ಬೇಕಲ್ವಾ, ಸೊ ಲಕ್ಷ್ಮಿನ ರೆಡಿಮೇಡ್ದು ತರಿಸಿದ್ದೀನಿ. ಬಿಕಾಸ್ ನನಗೆ ಸೀರೆ ಉಡಿಸಿ ತಲೆ ಕೆಟ್ಟೋಗ್ಬಿಡಿದೆ. ಒಂದು ರಾತ್ರಿ ಅಂತೂ ಒಂದು ಸರಿ ಗುರುವಾರ ಅಂತೂ ಮಲ್ಗೆ ಇಲ್ಲ, ನೈಟ್ ಅಂತಲೇ ಹೇಳ್ಬೋದು. ಹಬ್ಬ ಆಗಿ ನೆಕ್ಸ್ಟ್ ಡೇನೇ ಮಲಗಿದ್ದು. ಟ್ರೈ ಮಾಡಿ ಆಗ್ತಿರ್ಲಿಲ್ಲ. ಅದಾದಮೇಲೆ ಎಲ್ಲಿ ಬಿದ್ದೋಗ್ಬಿಡುತ್ತೋ ಅನ್ನೋ ಭಯ ಬೇರೆ ಇರ್ತಿತ್ತು. ಸೊ ಇಲ್ಲಿ ರೆಡಿಮೇಡಲ್ಲಿ ಕಾಲಿಗೆ ಡಿಸೈನಿಂದ ಹಿಡಿದು ಕೈಗೆ ಎಲ್ಲ ಥರದ ಡಿಸೈನ್, ಸ್ಯಾರಿ ನೆರಿಗೆ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತೇಳಿ. ಮತ್ತು ಒಂದು ಕಾಲು ಕೂರಿಸಿರೋದು ಇದ್ರ ಥರದ್ದು ಎಲ್ಲ ಸೆಟ್ ಹಾಗೆ ಇರುತ್ತೆ. ನೀವು ಸೀರೆ ಉಡಿಸಿ ಕಾಲ್ದೆಲ್ಲ ಇದು ಮಾಡಿ ಸೆಟಪ್ ಮಾಡಿರ್ತಾರೆ. ರೆಡಿಮೇಡು ಗೊತ್ತಿರುತ್ತೆ ತುಂಬ ಜನಕ್ಕೆ. ಕೈಗೂ ಅಷ್ಟೇ ಮೆಹಂದಿ ಥರ ಎಲ್ಲ ಡಿಸೈನ್ ಮಾಡಿ, ಮತ್ತು ಬಳೆ, ತೋಳ್ಬಂದಿ, ನೆಕ್ಲೆಸ್ಸು, ಕಾಲು ಚೈನ್ ಥರದ್ದೆಲ್ಲ ಒಂದೊಂದು ಬಟ್ಟೆ ಹಾಕಿರ್ತಾರೆ. ಹಿಂದೇನೂ ಅಷ್ಟೇ ಸೆರಗನ್ನ ಮೇಲೆ ಹಿಂಗೆ ಸುತ್ಕೊಂಡಿರೋ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ರೆಡಿಮೇಡ್ ಲಕ್ಷ್ಮಿ ಅಂತೇಳಿ ಹಾಕಿರ್ತೀನಿ. ಲಿಂಕ್ನ ನೀವು ನೋಡಬಹುದು, ಇಲ್ಲ ಪರ್ಸ್ನಲಾಗಿ ಬೇಕಂದ್ರೂ ಕೂಡ ಕೇಳಬಹುದು. ಸೊ ನೋಡಿ, ನೆಕ್ಲೆಸ್ಸು, ತೋಳ್ಬಂದಿ, ಹೇಳಿದ್ನಲ್ವ ಬಳೆ, ಕಾಲು ಚೈನು ಆ ಥರದ್ದೆಲ್ಲ ಹಾಕಿರ್ತಾರೆ. ಸೊ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೊಂಥರ ಕ್ಯೂಟಾಗಿ ಕಾಣುತ್ತಿದೆ. ಸೊ ತರಿಸ್ಕೊಂಡು ಇದು ಮಾಡ್ತೀನಿ ನಾನು. ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಯಾರಾದರೂ ಉಡ್ಸೋಕ್ಕೆ ಬರ್ದಿರೋರಿಗೆ ಈ ಥರ ರೆಡಿಮೇಡ್ ತಂದು ಇಡಬಹುದು. ಇಲ್ಲಾಂದರೆ ಉಡಿಸ್ತೀವಿ ಅನ್ನೋಂಥವ್ರು ಉಡಿಸ್ಲೂಬಹುದು ಕೂಡ. ನಾನೇನು ಇದನ್ನೇ ತಂದಿಟ್ಕೊಳ್ಳಿ ಅಂತ ಹೇಳಲ್ಲ. ಉಡ್ಸೋಕ್ಕೆ ಬಂದವ್ರಿಗೆ ಕ್ಲೀನಾಗಿ ಮಾಡ್ಕೊಬೋದು. ನನಗೆ ಉಡ್ಸೋಕ್ಕಂತೂ ಬರಲ್ಲ. ಸೊ ಹಾಗಾಗಿ ಈ ಥರ ಇನ್ನು ನೆಕ್ಸ್ಟ್ ಕಲಿಬೇಕಂತಿದ್ದೀನಿ. ಯಾವಾಗ ಕಲಿತೀನಿ ಅನ್ನೋದಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಯಾವುದೇ ಪೂಜೆ ಮಾಡಿ, ವರಮಹಾಲಕ್ಷ್ಮಿ ಅಂತಲ್ಲ, ಗಣೇಶ ಅಂತಲ್ಲ, ಯಾವುದೇ ಪೂಜೆ ಮಾಡಿದಾಗೂ ಈ ಥರ ಬ್ಯಾಕ್ ಡ್ರಾಪ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಖಾಲಿ ಅಥವಾ ಪ್ಲೇನ್ ಗೋಡೆ ಬಿಡೋದಕ್ಕಿಂತ ಈ ಥರ ಏನಾದರೂ ಡಿಸೈನ್ಸ್ ಆಗಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಆಚೆ ಮಾರ್ಕೆಟಲ್ಲಿ ಹೋಗಿ ಕೇಳಿದಾಗ 1000 ರೂಪೀಸ್ ಹೇಳಿದರು. ನನಗೆ ಇದು ಮೀಶೋದಲ್ಲಿ ಬೈ ಮಾಡಿದ್ದು 250 ರೂಪೀಸಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಲೆಂತ್ ಇದ್ರ ಥರದ್ದೆಲ್ಲ ತೋರಿಸ್ತಿದ್ದೀನಿ ನೋಡಿ. ಫುಲ್ ಈ ಥರ ಮಾಡಿದಾಗ ಫುಲ್ ಮನೆಯೆಲ್ಲ ಕಾಣಿಸ್ಬಿಡುತ್ತೆ. ಸೊ ನಾರ್ಮಲಾಗಿ ಇಟ್ಕೊಂಡಾಗ ಹಂಗೆ ಕಾಣಿಸುತ್ತೆ ನೋಡಿ. ನೆಲದಲ್ಲಿ ಇಟ್ಕೊಳ್ಳೋದಕ್ಕಿಂತ ನೆಲದಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಗಣೇಶಂದು ಇದು ಬಂದಿದೆ, ಹೂಗಳನ್ನ ನೇತಾಕಿರೋ ಥರ ಬಂದಿದೆ. ಮತ್ತು ದೀಪ ಬಂದಿದೆ, 2 ದೀಪ ಹಚ್ಚೋ ಥರ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲುಕ್ ವೈಸ್ ಅಂತಲೇ ಹೇಳ್ಬೋದು. ಇದ್ರದ್ದು ಕೂಡ ಗಣೇಶ ಬ್ಯಾಕ್ ಡ್ರಾಪ್ ಅಂತೇಳಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕು. ನೀವು ಥ್ರೂ ದಟ್ ಲಿಂಕ್ ಬೈ ಮಾಡ್ಬೋದು. ನೀವು ಲಿಂಕ್ ಸಿಕ್ಕಿದ ತಕ್ಷಣ ಫ್ಲಿಪ್ಕಾರ್ಟ್, ಮೀಶೋ ಯಾವುದಕ್ಕಾದ್ರೂ ಡೈರೆಕ್ಟ್ ಕರ್ಕೊಂಡು ಹೋಗುತ್ತೆ. ಸೊ ನೀವು ಪ್ರೈಸ್ ನೋಡಿಕೊಂಡು ಅದರಲ್ಲಿ ಲಿಂಕ್ ಓಪನ್ ಮಾಡಿದಾಗ ಆಪ್ಷನ್ಸ್ ಇರುತ್ತೆ. ಪ್ರೈಸ್ ಆಗಿರ್ಬೋದು ಮತ್ತು ಬೇರೆ ಇದೆಲ್ಲ, ಅದನ್ನು ನೋಡಿ ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಹಾಗೆ ನಾರ್ಮಲ್ ಹಾಕೋದಕ್ಕಿಂತ ಈ ಥರ ಏನಾದರೂ ಡಿಸೈನ್ ಮಾಡಿ ಹಾಕಿದಾಗ ಹಿಂದೆ ಗೋಡೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಬ್ಬರು ಫ್ಲವರ್ಸಿಂದನೂ ಮಾಡ್ತಾರೆ, ಅದು ಅವರವರ ಇದಕ್ಕೆ ತಕ್ಕಂತೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇಲ್ಲಿ ಸ್ವಲ್ಪ ಮಲ್ಲಿಗೆ ಹೂವು ಮತ್ತು ಲೋಟಸ್ ಮಿಕ್ಸ್ ಆಗಿರೋ ಥರ ಆರ್ಟಿಫಿಷಿಯಲ್ ಫ್ಲವರ್ಸ್ನ ತರಿಸಿದ್ದೀನಿ. 10 ಪೀಸ್ ಬಂದಿದೆ. ಸೊ ನಾನು ಇದನ್ನು ಮೀಶೋದಲ್ಲಿ ತರಿಸಿದ್ದು. 5 ಪೀಸ್ ಬರುತ್ತೆ. 230 ರೂಪೀಸು ಏನೋ ಇರುತ್ತೆ. ನಾನು 2 ಸೆಟ್ ತರಿಸ್ಕೊಂಡಿದ್ದೀನಿ, 10 ಪೀಸ್ ಬೇಕು ಅಂತೇಳಿ. ಸೊ ಮಲ್ಲಿಗೆ ಹೂವಿನ ಥರ ಪೇಪರ್ ಇದರಲ್ಲಿ ಮಾಡಿರ್ತಾರೆ, ಗ್ರೀನ್ ಕಲರ್ ಸ್ವಲ್ಪ ಇದು ಮಾಡಿ, ಅದಕ್ಕೆ ತಾವರೆ ಹೂವಿನ ಥರ ಇದು ಮಾಡಿ ಹಾಕಿರ್ತಾರೆ. ಸೊ ನೋಡೋದಕ್ಕಂತೂ ತುಂಬಾ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ. ನೀವು ಹೈಟ್ ವೈಸ್ ಥರ ಒಂದು ಶಾರ್ಟು, ಒಂದು ಲೆಂತು ಆ ಥರ ನೀವು ಬರೀ ಇದಕ್ಕೆ ಅಂತಲ್ಲ, ಡೋರ್ಗೂ ಕೂಡ ಹಾಕೋಬೋದು. ಯಾವುದೇ ಫಂಕ್ಷನ್ ಮಾಡಿದ್ರೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಬರೀ ಈ ಹಬ್ಬಕ್ಕೆ ಅಂತಲ್ಲ, ನೀವು ಗಣೇಶನ ಹಬ್ಬ ಆಗಲಿ ಅಥವಾ ಯಾವುದೇ ಒಂದು ಹಬ್ಬ ಆಗಲಿ ನೀವು ಯೂಸ್ ಮಾಡ್ಬೋದು. ಡೋರ್ಗೂ ಕೂಡ ತೋರಣ ಥರ ಹಾಕ್ಬೋದು. ಡಿಸೈನ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಲೋಟಸ್ಗೆ ಅಂತ ಹೇಳಿ ಬಂದಿದ್ದು ಮಾಡಿ, ಪಿಂಕ್ ಕಲರ್ದು ಇದು ಮಾಡಿ, ಗ್ರೀನ್ ಆ್ಯಂಡ್ ವೈಟ್ ಮಿಕ್ಸ್ ಇದು ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಹೈಟ್ ವೈಸ್ ಬರುತ್ತೆ ಆಯಿತಾ. ನಿಮಗೆ ಶಾರ್ಟು, ಮೀಡಿಯಮ್ಮು, ಲೆಂತು, ಫುಲ್ ಲೆಂತ್ ಇರೋ ಅಂಥದ್ದು ಕೂಡ ಬರುತ್ತೆ. ಸೊ ನಾನು ಒಂದು ಮೀಡಿಯಮ್ ಆಗಿರೋ ಅಂಥದ್ದನ್ನು ತಂದ್ಕೊಂಡಿದ್ದೀನಿ ನೋಡಿ. ಹೀಗೆ ಉದ್ದ ಅಥವಾ ಶಾರ್ಟ್ ಆ ಥರ ಇಟ್ಟಾಗಲೂ ಅದು ಒಂಥರ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಈಕ್ವಲ್ ಆಗಿ ಈ ಥರ ಜೋಡಿಸಿದಾಗಲೂ ಕೂಡ ಇದು ತೋರಣಕ್ಕೆಲ್ಲ ಹಾಕ್ತಾರೆ. 2 ಟೈಪ್ಸ್ ಯೂಸ್ ಮಾಡ್ಬೋದು. ಆ್ಯಂಡ್
ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಅದಾದಮೇಲೆ ನೆಕ್ಸ್ಟು ನಾನು ಒಂದು ಬ್ಯಾಕ್ ಡ್ರಾಪ್ ಸ್ಟ್ಯಾಂಡನ್ನ ತರಿಸಿದ್ದೀನಿ. ಸೊ ಲಕ್ಷ್ಮಿ ಹಿಂದೆ ಇಡೋದಕ್ಕೆ, ಇದು ಹಬ್ಬಕ್ಕೆ ಅಂತಲ್ಲ, ಏನಾದರೂ ಫಂಕ್ಷನ್ಗಳನ್ನು ಕೂಡ ಅಂದರೆ ಬರ್ಡೇ ಮಾಡ್ಬೋದು, ಆ ಥರದ್ರಲ್ಲೆಲ್ಲನೂ ಕೂಡ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಸ್ವಲ್ಪ 1300 1500 ಏನೋ ಆಯಿತು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಸೊ ಇದು 2 ಥರ ಕೊಟ್ಟಿರ್ತಾರೆ, ಒಂದು ಹಾಫ್ ಮೂನ್ ಥರ, ಅದಕ್ಕೆ ಸ್ಟಿಕ್ ಕೊಟ್ಟಿರ್ತಾರೆ ಒಂದು ಸೈಡಲ್ಲಿ. ನಾವು ಇದನ್ನು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ ಕಬ್ಬಿಣದ್ದು, ಪ್ಲಾಸ್ಟಿಕ್ಕಿಂದ ತರದಿದ್ದಾರೆ ಅಂದ್ಕೊಬೇಡಿ, ತೂಕ ಇದೆ ಕಬ್ಬಿಣದ್ದು. ನಾವು ಈ ಥರ ಟೈಟಾಗಿ ಫಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ಕ್ರೂ ಕೊಟ್ಟಿರ್ತಾರೆ, ಸ್ಕ್ರೂ ಹಾಕ್ಕೋಬೇಕಾಗತ್ತೆ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ಫ್ಲವರ್ ಇದೆಯಲ್ಲ, ಆ ಫ್ಲವರ್ನ ಇದಕ್ಕೆ ಹಾಕಿ ತೋರಿಸ್ತೀನಿ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಹುಕ್ಕುಗಳನ್ನೂ ಕೊಟ್ಟಿರ್ತಾರೆ, ನಾವು ಎಕ್ಸ್ಟ್ರಾ ಬೇಕಂದ್ರೂ ಕೂಡ ಹಾಕ್ಕೊಬೋದು. 9 10 ಏನೋ ಕೊಟ್ಟಿದ್ದಾರೆ ಹುಕ್ಕು. ಅದಾದಮೇಲೆ ಇದಕ್ಕೆ ಸ್ಟ್ಯಾಂಡ್ ಕೊಟ್ಟಿರ್ತಾರೆ, ಸ್ಟ್ಯಾಂಡಿಗೆ ಈ ಥರ ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ ಇದರಲ್ಲಿ. ಈ ಥರ 2 ಸ್ಟ್ಯಾಂಡಿಗೆ ಕೊಟ್ಬಿಟ್ಟು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಅದು ಗ್ರಿಪ್ ಇರುತ್ತಲ್ವ, ಅದಕ್ಕೆ ಇದೆಲ್ಲ ಫಿಕ್ಸ್ ಮಾಡಿದಾಗ ಟೈಟಾಗಿ ಕೂತ್ಕೊಳ್ಳುತ್ತೆ. ಮೇಲೆ ಬೀಳೋಕ್ಕೆ ಬಂತು. ನನ್ನ ಮಗಳು ಬೇರೆ ಅಲ್ಲಿ ಕಿತಾಪತಿ ಮಾಡ್ತಿರ್ತಾಳೆ, ಏನೂ ಮಾಡೋಕ್ಕೆ ಬಿಡಲ್ಲ. ಸೊ ನೋಡಿ, ಹೂವಾಗ್ದಾಗಿ ಸ್ವಲ್ಪ ಅಡ್ಡ ಬರ್ತಾಳೆ, ಅದು ಬಟನ್ ಎಲ್ಲ ಬಿಚ್ಕೊಂಡ್ಬಿಟ್ಟಿದೆ. ಸೊ ನೋಡಿ, ಆ ಫ್ಲವರ್ ತೊಗೊಂಡಿದ್ನಲ್ವ, ಆ ಫ್ಲವರ್ನ ಹಿಂಗೆ ಹ್ಯಾಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೆ ಫ್ಲವರ್ ನೆಲದಲ್ಲಿ ಇದಕ್ಕಿಟ್ಟು ನೋಡೋದಕ್ಕಿಂತ ಇದಕ್ಕಂತೂ ಲುಕ್ ವೈಸು ಸೂಪರ್ವಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತಿದೆ. ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದಕ್ಕೆ ಇದಕ್ಕೆ ನೋಡಿಕೊಂಡು 10 ಪೀಸಸ್ನ ತರಿಸ್ಕೊಂಡೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಮತ್ತು ಇನ್ನೊಂದು ಬ್ಯಾಕ್ ಡ್ರಾಪ್ನ ತರಿಸಿದ್ದೀನಿ. ಸೊ ಇದಂತೂ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇದರಲ್ಲಿ ಹಸು ಇದೆ, ಲೋಟಸ್ ಇದೆ. ಅದಕ್ಕಿಂತ ಫಸ್ಟ್ ತೋರಿಸಿದ್ಕಿಂತ ಇದು 2 ಪಟ್ಟು, ಅಂದರೆ 2 ಅಷ್ಟು ದೊಡ್ಡದಂತೆ. ಒಂದು ಬರುತ್ತಲ್ಲ, ಅದರಲ್ಲಿ 2 ಸೈಜ್ ಅಂತಲೇ ಹೇಳ್ಬೋದು. ಸೊ ಒಂದು ಕೈಗೆ ನನಗೆ ಇಟ್ಕೊಳ್ಳೋಕ್ಕಾಗಲ್ಲ, ನೆಲದ ಮೇಲೆ ಕೂಡ ನಿಮಗೆ ಹಾಕಿ ತೋರಿಸ್ತೀನಿ. ಸೊ ಫುಲ್ಲು ಲೆಂತ್ ಈ ಥರ ಮಾಡಿದಾಗ ಇಷ್ಟು ಬರುತ್ತೆ, ನನ್ನ ಕೈಗಿನ್ನ 2 ಸರಿ ಕೈಗೆ ಬರುತ್ತೆ ಅಂತ ಹೇಳ್ಬೋದು. ಸೊ 2 ಕಡೆ ಹಸು ಇದೆ. ನಾವು ನಾರ್ಮಲಾಗಿ ಇದನ್ನು ಕರ್ಟನ್ ಥರನೂ ಯೂಸ್ ಮಾಡ್ಕೋಬೋದು, ಬಟ್ ಬೇಡ ನಮಗೆ ಅನ್ನೋಂಥವ್ರು ಈ ಥರ ಪೂಜೆಗಳಿಗೆ ಯೂಸ್ ಮಾಡ್ಕೊಳ್ಳೋದಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಫುಲ್ ಲೆಂತ್ ಇಟ್ಕೊಂಡಾಗ ನನ್ನ ಮಗಳಿಗೆ ಕಾಣಿಸ್ತಿದ್ದಾಳೆ, ಅಂದರೆ ಶ್ಯಾಡೋ ಕಾಣಿಸ್ತಿದೆ. ಅವಳನ್ನ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಇವಾಗ ಮಲಗುವಾಗ 12 o'clock ಮಲಗಿಬಿಡ್ತಾಳೆ, ನೈಟ್ ನಾನು ಎದ್ದು ಇದು ಮಾಡೋಕ್ಕಾಗಲ್ಲ. ಸೊ ಕಷ್ಟಪಟ್ಟು ಹೆಂಗಾದರೂ ಮಾಡ್ಕೋತೀನಿ. ಅವಳು ಅದನ್ನು ಅಂಬಾ ಬಾಬಾ ಅಂತ ಕರೀತಿದ್ದಾಳೆ. ಪಾಪ ಅದು ಹಸು ಎಲ್ಲಿ ಹೋಗುತ್ತೆ, ಪ್ರಿಂಟ್ ಅಂತ ಅದಕ್ಕೆ ಗೊತ್ತಿಲ್ಲ ಪಾಪ. ಈ ಲೋಟಸ್ ಇಟ್ಟಿರೋದ್ರಿಂದ ಅಂತೂ ಫ್ಯಾಬುಲಸ್ ಆಗಿ ಕಾಣ್ತಿದೆ ಅಂತಲೇ ಹೇಳ್ಬೋದು. ಇದನ್ನು ನಾನು 240 250 ರೂಪೀಸ್ಗೂ ಮೀಶೋದಲ್ಲಿ ತೊಗೊಂಡಿದ್ದು. ನಾನು ಒಂದು ಸರಿ ಏನಾದರೂ ಕಾಣಿಸ್ದಾಗ ಚೆನ್ನಾಗಿದೆ ಅಂದರೆ ಎತ್ತಿಟ್ಕೊಂಡ್ಬಿಡ್ತೀನಿ, ಏಕೆಂದರೆ ಮತ್ತೆ ಅದೇ ಪ್ರೈಸಿಗೆ ಸಿಗಲ್ಲ. ಸೊ ಹಾಗಾಗಿ ಇದು ಎಲ್ಲ ಹಬ್ಬಕ್ಕೂ ಯೂಸ್ ಮಾಡ್ಬೋದು, ಇದು ಒಂದಕ್ಕೆ ಅಂತಲ್ಲ. ಗೃಹ ಪ್ರವೇಶದ ಟೈಮಲ್ಲಂತೂ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೇಲೂ ಕೂಡ ಎಲ್ಲ ಇದು ಮಾಡಿರೋದು. ಇವಾಗೆಲ್ಲ ಎಷ್ಟೊಂದು ಆರ್ಟಿಫಿಷಿಯಲ್ಸ್ ಇದು ಬರ್ತಿದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ, ತೊಗೊಳ್ಳಿ ಅನ್ನೋದಕ್ಕೆ ಹೇಳ್ತಾ ಇಲ್ಲ. ಚೆಕ್ ಮಾಡಿ, ನೀವು ಲಿಂಕಲ್ಲಿ ಸಿಕ್ಕಿದಾಗ ಸ್ವೈಪ್ ಮಾಡಿ ನೋಡಿ, ಮೋರ್ ಆಪ್ಷನ್ಸ್ ಇರುತ್ತೆ. ಪ್ರೈಸ್ ವೈಸು ಕೂಡ ಡಿಫ್ರೆನ್ಸ್ ಇರೋವಂಥದ್ದು ಇರುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಇದನ್ನು ಕೂಡ ಮಸ್ಟ್ ಬೈ. ಹಬ್ಬಗಳಲ್ಲಿ ಮುತ್ತೈದೆಯರನ್ನ ಕುಂಕುಮಕ್ಕೆ ಕರಿತೀವಿ. ಆ ಟೈಮಲ್ಲಿ ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ಕೊಡ್ತೀವಿ ಕುಂಕುಮದಲ್ಲಿ. ಅದ್ರ ಜೊತೆಗೆ ಒಂದು ಬ್ಲೌಸ್ ಪೀಸ್ ಕೂಡ ಹಾಕ್ಕೊಡ್ತೀವಿ. ಆ ಬ್ಲೌಸ್ ಪೀಸು ಕೂಡ ನಾನು ಈ ಸರಿ ಆನ್ಲೈನಲ್ಲಿ ತರಿಸಿದ್ದು, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು 20 ಪೀಸಸ್ ಇರೋದನ್ನು ತರಿಸಿದ್ದೀನಿ. ಸೊ ಕಲರ್ ಎಲ್ಲ ಕೂಡ ಡಬಲ್ ಕಲರ್ ಬಂದಿದೆ ಅಂತ ಹೇಳ್ಬೋದು. 10 ಪೀಸ್ ಇದೆ, ಅಂದರೆ ಸೇಮ್ ಕಲರ್ದು 2 ಪೀಸ್ ಇದೆ. ಸೊ ಇದನ್ನು ಅಷ್ಟೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಹೋಗಿ ಹುಡುಕಿ ಮಾಡಿ ತರೋ ಅವಶ್ಯಕತೆ ಇಲ್ಲ. ನಾನು ಮುಂಚೆನೇ ಹೇಳ್ದಂಗೆ ಎಲ್ಲದರಲ್ಲೂ ಇವಾಗ ಆನ್ಲೈನ್ ಥ್ರೂ ಆರ್ಡರ್ ಮಾಡಿದ್ರೆ ಸಾಕು, ಮನೆ ಮುಂದೆ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ಅಂಗಡಿಲಿ ಹೋಗಿ ಹೇಗೆ ತೊಗೋತೀರಾ ಹಾಗೇ ಇದೆ. ಸೊ ನೋಡ್ತಿರ್ಬೋದು ಕಲರ್ಸ್ ಎಲ್ಲ ಹೇಗಿದೆ ಅಂತೇಳಿ. ನಾನೊಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ಕೂಡ. ಸೊ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ. 1 ಮೀಟರ್ ಬರುತ್ತೆ, 100 ಸೆಂಟಿಮೀಟರ್ ಇರುತ್ತೆ. ಸೊ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಸೊ ನಾನು ತರಿಸ್ಕೊಂಡು ನಿಮಗೆ ರಿವ್ಯೂನ ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ ಇಟ್ಸ್ ಗುಡ್ ಓನ್ಲಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಬಟ್ಟೆನೂ ಕೂಡ. ಸೊ ನಾನು ಇನ್ಸ್ಟಾಗ್ರಾಮ್ಗೆ ಯಾರೆಲ್ಲ ನೋಡಿಲ್ಲ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅದರಲ್ಲಿ ವೀಡಿಯೋಸ್ಗಳೆಲ್ಲ ಬೇಗ ಅಪ್ಲೋಡ್ ಮಾಡಿರ್ತೀನಿ. ಸೊ 20 ಪೀಸಸ್ ಬಂದಿದೆ. ನಿಮಗೆ ಲಿಂಕ್ ಸ್ವೈಪ್ ಮಾಡಿ ನೋಡಿದಾಗ 10 15 20 ಪೀಸಸ್ ಇರೋದು ಕೂಡ ಇರುತ್ತೆ. ಸೊ ಲಿಂಕ್ನ ಪ್ರೆಸ್ ಮಾಡಿದಾಗ ಡೈರೆಕ್ಟ್ ನೀವು ಬೈ ಮಾಡ್ಬೋದು.
ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ಗೆ ಮತ್ತೆ ಇನ್ನೊಂದು ಹ್ಯಾಂಗಿಂಗ್ ಲೋಟಸ್ ಇದನ್ನ ತರಿಸಿದ್ದೀನಿ. ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಸೊ 3 ಸ್ಟೆಪ್ ಬರುತ್ತೆ, ಕೆಳಗಡೆ ಗಂಟೆ ಬರುತ್ತೆ. ನೋಡಿ ನೀವು ಆ ಸ್ಟ್ಯಾಂಡ್ ಇಲ್ಲ ಅಂದ್ರೂ ಕೂಡ ಮಳೆ ಹೊಡೆದು ಅಥವಾ ಇಲ್ಲ ಏನಾದರೂ ಹ್ಯಾಂಗಿಂಗ್ದಿದ್ದು ಹಾಕಿ ಅದನ್ನು ಸಿಗಿಸ್ಬೋದು, ಹ್ಯಾಂಗ್ ಮಾಡಬಹುದು. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಹಾಕಿದಾಗ. ಅಲ್ಲಿ ಫ್ಯಾನ್ ಆನ್ ಆಗಿತ್ತು, ಅಲ್ಲಿಗೆ ಹ್ಯಾಂಗ್ ಮಾಡಿದಾಗ ಶೇಕ್ ಆಗ್ತಿತ್ತು ಅಂತೇಳಿ ಹಿಂಗೆ ನೆಲದಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಆ ಲೋಟಸ್ ಬರುತ್ತಲ್ವ ಅದೇ ಥರದ್ದು ಬೀಡ್ಸು, ಮುತ್ತಿಂದು ಮತ್ತು ಗೋಲ್ಡ್ ಥರದ್ದು ಇದನ್ನು ಹಾಕಿದ್ದಾರೆ, ಗಂಟೆ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಜವಾಗ್ಲೂ. ಸೊ ಎಷ್ಟು ಚೆನ್ನಾಗಿದೆ, ನನಗೆ ಒಂಥರ ಖುಷಿಯಾಗುತ್ತೆ. ಈ ಥರ ಎಷ್ಟೊಂದು ಐಟಮ್ಸ್ ಇದೆ, ಇನ್ನೂ ಎಷ್ಟೊಂದಿರುತ್ತೆ. ನಾನು ತಂದಿರೋದನ್ನ ಇಷ್ಟು ಅಂದರೆ ಇನ್ನು ಬೇರೆದೆಲ್ಲ ನೋಡಿದ್ರೆ ಇನ್ನೆಷ್ಟಿರುತ್ತೆ. ಬಟ್ ನಾನು ತಂದಿರೋದು ತುಂಬ ಇಷ್ಟ ಅಲ್ವಾ, ಸೊ ಅದಕ್ಕೆ ಹೇಳ್ತಿದ್ದೀನಿ. ಸೊ ಇಲ್ಲಿ ನಿಮಗೆ 4 ಪೀಸಸ್ ಇರುತ್ತೆ ಲಿಂಕಲ್ಲಿ. ನಾನು 2 ಪೀಸ್ ಇರೋದನ್ನು 6 ಪೀಸ್ ತರಿಸ್ಕೊಂಡಿದ್ದೀನಿ. ಹ್ಯಾಂಗ್ ಮಾಡಿದಾಗ ಈ ಥರ ಕಾಣುತ್ತೆ. ಗೋಡೆಗೆ ಸ್ಟಿಕ್ ಮಾಡಿದಾಗ ಸ್ಟಿಫಾಗಿ ಕೂತ್ಕೊಳುತ್ತೆ, ನಾನು ಹೇಗೆ ನೆಲದಲ್ಲಿ ತೋರಿಸ್ದೆ ಆ ಥರ. ಸೊ ಈ ಥರ ಒಂದು ಸ್ಟ್ಯಾಂಡ್ ಇದ್ದರೆ ನೀವು ಎಷ್ಟೊಂದು ಥರ ಐಟಮ್ಸ್ಗಳನ್ನ ತಂದು ಹಾಕ್ಕೋಬೋದು. ಒಂದು ಸರಿ ಇನ್ವೆಸ್ಟ್ ಮಾಡಿದ್ರೆ ತುಂಬ ಟೈಮ್ ನಾವು ಎಲ್ಲ ಹಬ್ಬಗಳಿಗೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಮಸ್ಟ್ ಬೈ ಇದನ್ನು ಅಂತ ಹೇಳ್ತೀನಿ. ಸೊ ನಾನು ಇದಿಷ್ಟು ಐಟಮ್ಸ್ನ ತರಿಸ್ಕೊಂಡಿದ್ದೆ, ನನಗೆ ಸ್ಯಾಟಿಸ್ಫೈಡ್ ಆಗಿದೆ ಈ ಐಟಮ್ಸ್ಗಳಿಂದ. ಸೊ ತುಂಬಾ ಚೆನ್ನಾಗಿದೆ ಕೂಡ. ಸೊ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೈ ಮಾಡ್ಬೋದು. ಪದೇ ಪದೇ ಅದೇ ಹೇಳ್ತೀನಿ ಅಂತ ಅಂದ್ಕೊಂಬಿಡಿ, ಮತ್ತೆ ಒಬ್ಬೊಬ್ಬರು ಎಲ್ಲಿ ಸಿಗುತ್ತೆ ಏನು ಅಂತ ಎಲ್ಲ ಕೇಳ್ತಿರ್ತಾರೆ. ಸೊ ಅದಕ್ಕಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಬೇಕಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ನಿಮ್ಗೆ ಗೊತ್ತಾಗಿಲ್ಲ ಡಿಸ್ಕ್ರಿಪ್ಷನಲ್ಲಿ ಅಂತ ಅಂದರೆ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಕಮೆಂಟಲ್ಲಿ ರಿಟರ್ನ್ ರಿಪ್ಲೈ ಕಳಿಸ್ತೀನಿ ಲಿಂಕ್ನ. ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಯಾರನ್ನೂ ಫಾಲೋ ಮಾಡ್ತಿಲ್ಲ ಪ್ಲೀಸ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ನಾನು ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.